ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದೆ ನಾನು ಊರಿಗೆ ಬಂದಿದ್ದೆ ಅಂತ. ನಮ್ಮ ಅಕ್ಕ ಅವ್ರ ಊರಿಗೆ ಬಂದಿದ್ದೀನಿ. ಸೊ ನಮ್ಮ ಮನೇಲಿ ಫಂಕ್ಷನ್ ಸ್ಟಾರ್ಟ್ ಅಂತ ಹೇಳಿದ್ದೆ. ಸೊ ನೋಡ್ಬೋದು ನೀವು ಇವತ್ತಿನ ವ್ಲಾಗಲ್ಲಿ ಯಾವ ಥರ ಇತ್ತು ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ, ನೋಡ್ಬೋದು ನೀವು. ನಾನು ಟೆರೆಸಲ್ಲಿ ಅಕ್ಕ ಮತ್ತು ಆಂಟಿ ಇದ್ದಿರು ಎಲ್ಲ ಮೇಲೆ ಇದ್ದರು. ಸೊ ಹಾಗಾಗಿ ಅವ್ರು ಮಾತಾಡ್ಸೋಣ ಅಂತ ಹಾಗೆ ಬಂದೆ. ಸೊ ಫ್ರೆಂಡ್ಸ್, ನಾನು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಮತ್ತು ಸೀರೆ ಕುಚ್ಚಕ್ಕೆ ಕೊಟ್ಟಿದ್ನಲ್ಲ, ಅದರ ಡಿಸೈನ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಈ ಸೀರೆ ಬಂದು ಈ ಥರ ಕುಚ್ಚು ಮಾಡಿಸಿದ್ವಿ. ಬ್ಲೂ ಆ್ಯಂಡ್ ರಾಮ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಮಾಡಿಸಿದಂಥದ್ದು. ಇದು ಇನ್ನೊಂದು ಟಿಶ್ಯೂ ಸ್ಯಾರಿ ಇತ್ತು, ಅದಕ್ಕೆ ಈ ಥರ ಮಾಡಿಸಿದಂಥದ್ದು. ಅರ್ಧ ಫ್ಲವರು ಒಂದೊಂದು ಸಿಂಪಲ್ ಬೇಬಿ ಕುಚ್ಚು ಥರ ಮಾಡಿಸಿದಂಥದ್ದು. ಬ್ಲೂ ಆ್ಯಂಡ್ ರಾಮ ಗ್ರೀನ್ ಸೀರೆ ಬ್ಲೌಸ್ ನೋಡಿ ಯಾವ ಥರ ವರ್ಕ್ ಬಂದಿದೆ ಅಂತ. ಈ ಥರ ವರ್ಕ್ ಮಾಡಿಸಿದಂಥದ್ದು. ಸಿಂಪಲ್ಲು, ಜಾಸ್ತಿ ಏನು ಮಾಡಿಸಿಲ್ಲ ನಾನು, ಸಾಕು ಅಂದ್ಬಿಟ್ಟು ಈ ಥರ ಸಿಂಪಲಾಗಿ ಮಾಡಿಸಿದ್ದು. ನೆಕ್ಸ್ಟ್ ಇನ್ನೊಂದು ಸೀರೆ ಬ್ಲೌಸ್ ತೋರಿಸ್ತೀನಿ ನೋಡಿ. ಇದು ಅಷ್ಟೇ ಸಿಂಪಲಾಗಿ ಮಾಡಿಸಿದ್ದು, ಕಾಂಟ್ರಾಸ್ಟ್ ಇರಲಿಲ್ಲ ಅಲ್ವಾ. ನೋಡಿ, ಕಾಪರು ಮತ್ತು ಸ್ವಲ್ಪ ಗ್ರೀನ್ ಮಿಕ್ಸ್ ಮಾಡಿ ಥ್ರೆಡ್ ವರ್ಕ್ ಮಾಡಿಸಿದಂಥದ್ದು. ಸೊ ಫೈನಲಾಗಿ ಸೀರೆ ಬ್ಲೌಸು ಮತ್ತು ಕುಚ್ಚು ಯಾವ ಥರ ಬಂದಿದೆ ನೋಡಿ. ನಿನ್ನೆ ವ್ಲಾಗಲ್ಲಿ ನಾನು ಗಿಫ್ಟ್ ಮಾಡಲಿಕ್ಕೆ ಜ್ಯುವೆಲ್ಲರಿ ಅಂಗಡಿಗೆ ಹೋಗಿದ್ದೆ. ಸೊ ಏನು ಪರ್ಚೇಸ್ ಮಾಡಿದೆ ಅನ್ನೋದನ್ನ ತೋರಿಸ್ಲಿಲ್ಲ. ಫೈನಲಾಗಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಗಿಫ್ಟ್ ಕೊಡಲಿಕ್ಕೆ ಅಂತೇಳಿ ಈ ಇಯರಿಂಗ್ಸ್ನ ತೊಗೊಂಡು ಬಂದೆ. ನೋಡ್ಬೋದು ಯಾವ ಥರ ಇದೆ. ಆ್ಯಂಟಿಕ್ ಇಯರಿಂಗ್ಸ್ ಬರುತ್ತಲ್ಲ, ಅದು ಇದನ್ನು ಬೈ ಮಾಡಿದಂಥದ್ದು. ನಮ್ಮ ಆಂಟಿ ಮತ್ತು ನಮ್ಮ ಅಜ್ಜಿ, ನಮ್ಮ ಇನ್ನೊಂದು ಆಂಟಿ, 3 ಜನರು ಟೆರೆಸಲ್ಲಿದ್ದರು. ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಕೆಳಗಡೆ. ಮುಂದೆ ಹೋಗ್ತಾ ಇರೋದು ನಮ್ಮಮ್ಮ ಇದೆಲ್ಲ ಅವ್ರ ಚಿಕ್ಕಮ್ಮ. ಇವರು ಅಮ್ಮನ ತಂಗಿ, ಮೊದಲನೇ ತಂಗಿ. ಅವ್ರ ಹಿಂದೆ ಇರೋವಂಥವ್ರು 2ನೇ ತಂಗಿ. ನಮ್ಮ ಅಮ್ಮನ ಜೊತೆ ಇರೋರು 4 ಜನ ಟೋಟಲ್ ಅಕ್ಕ ತಂಗಿಯರಿರೋದು. ನಮ್ಮ ಪಿಳ್ಳೆಗಳು ನೋಡಿ. ರಂಜು ಫ್ರೆಂಡ್ಸ್, ಇವ್ರ ಹೆಸರು ರಂಜು ಅಂತ, ಮೆಹಂದಿ ಎಕ್ಸ್ಪರ್ಟು. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಏನು ರಂಜು? ಹುಡಿಕೊಂಡು. ಸೊ ಇವ್ರ ಹೆಸರು ಬಂದು ರಂಜು ಅಂತೇಳಿ. ಮೇಲೆ ಪಾಪು ಇತ್ತಲ್ಲ, ಇವ್ರ ಪಾಪನೇನೆ. ಸೊ ಕೋನ್ ಬಿಡಿಸ್ತಾಯಿದ್ರು, ಹಾಗೆ ಎಲ್ಲ ಬಿಡಿಸ್ಕೊತಾ ಇದ್ದಾರೆ ಮಾತಾಡಿಕೊಂಡು. ಅಮ್ಮ ನೋಡಿ, ಅಮ್ಮನೂ ಹಾಗೆ ನೋಡ್ಕೊಂಡು ಕೂತಿದ್ದಾರೆ. ನೇತ್ರನ ಮಗಳು ಅವಳು ಕೂಡ ಕೋನ ಬಿಡಿಸ್ಕೊಂಡು ಆರಾಮಾಗಿ ಕೂತಿದ್ದಾಳೆ ಇಲ್ಲಿ. ಇವರು ನಮ್ಮ ಲಾಸ್ಟ್ ಆಂಟಿ.
ಇವನು ಬಂದು ನಮ್ಮ ಲಾಸ್ಟ್ ಆಂಟಿ ಮಗ ರವಿ ಅಂತ ಹೇಳಿ. ಹಾಗೆಯೇ ಎಲ್ಲ ಮಾತಾಡ್ತಾ ಕೂತಿದ್ವಿ, ಆಗ್ತಾನೆ ಎಂಟ್ರಿ ಕೊಟ್ಟಿದ್ರು. ಇವರು ನಮ್ಮ ಚಿಕ್ಕಪ್ಪದೇ ಲಾಸ್ಟ್ ಆಂಟಿ ಹಸ್ಬೆಂಡು. ಸೊ ನಮ್ಮ ಚಿಕ್ಕ ಮಾವ ಇವರೇ ನೋಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಚಿಕ್ಕ ಆಂಟಿ ಹಸ್ಬೆಂಡ್ ಇವರು. ಸೊ ನೆನ್ನೆ ಒಳಗಲ್ಲಿ ನಾನು ಹೇಳಿದ್ದೆ ನಿಮಗೆ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಅಂತ. ಇನ್ನು ತುಂಬ ಜನ ಬರೋರಿದ್ರು, ಬಂದರು ಕೂಡ ಆಮೇಲೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ನಾನು ನೋಡ್ತಾ ಇರ್ಬೋದು ನೀವು, ನಾನು ಕೂಡ ಕೋನ್ ಹಾಕ್ಸ್ಕೊತಾ ಇದ್ದೆ, ಇನ್ನು ನಂದು ಮುಗ್ದಿರಲಿಲ್ಲ. ಸೊ ಹಾಗಾಗಿ ಒಂದು ಕೈ ಫಿನಿಶ್ ಆಗಲಿ ಆಮೇಲೆ ಊಟ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಇವಳು ಈತ ಓಡಾಡ್ತಾ ಇದ್ದಾಳೆ ಆಚೆಗೂ ಈಚೆಗೂ. ಇವರು ಮಂಜಕ್ಕ ಅಂತೇಳಿ ಅಕ್ಕ ಅವರ ವಾರ್ಗಿತಿ ಆಗಬೇಕು. ಇವರು ಕೂಡ ಅಷ್ಟೇ ಭಟ್ರು. ನೈಟ್ ಊಟಕ್ಕೆಲ್ಲ ರೆಡಿ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ಕೂಡ. ಫೈನಲ್ ಆಗಿ ಊಟ ಕೂಡ ಆಯಿತು. ಎಲ್ಲರೂ ಮಲಗಲಿಕ್ಕೆ ಹಾಸ್ಕೊಂಡು ಮಲ್ಕೋತಾ ಇದ್ದಾರೆ. ಎಷ್ಟು ದೊಡ್ಡ ಮನೆ ಇದ್ದರೂ ಜಾಸ್ತಿ ಜನ ಇದ್ದಾಗ ಸಾಕಾಗಲ್ಲ ಅಂತಲ್ಲ, ಆ ಥರ. ನಂದು ಊಟ ಎಲ್ಲ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಗೆಯೇ ಕೋನ್ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಎರಡು ಕೈಗೂ ಹಾಕ್ತೀನಿ ಬರಕ್ಕೆ ಅಂತೇಳಿ ಹಾಕ್ತಾಯಿದ್ಲು ರಂಜು. ಸೊ ಕೋನ್ ಹಾಕೋತಾ ಇದ್ದೀನಿ. ಅಣ್ಣ ಏನು ಪಲಾವು? ಟೊಮೊಟೊ ಪಲಾವ್. ಎಷ್ಟು ಕೆ ಜಿ ಹಾಕಿದ್ದೀರಾ? ಎಷ್ಟು ಜನಕ್ಕೆ? 50 ಜನಕ್ಕೆ. ಫಂಕ್ಷನ್ಗೆ ಭರ್ಜರಿ ತಯಾರಿ ರೆಡಿ. ಇವರು ಸೌತೆಕಾಯಿ, ನಿಂಬೆಹಣ್ಣು ಮತ್ತು ಈರುಳ್ಳಿ ಎಲ್ಲ ಊಟಕ್ಕೆ ಕಟ್ ಮಾಡಿ ಇಟ್ಕೋತಾ ಇದ್ದಾರೆ. ಈ ಕಡೆ ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಬೋಟಿ ಗೊಜ್ಜು ಎಲ್ಲ ಮಾಡ್ತಾಯಿದ್ರು, ನೋಡ್ಬೋದು. ಇವರೇನೇ ಭಟ್ರು. ಸೊ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು, ತುಂಬ ಟೇಸ್ಟಿಯಾಗಿ ಮಾಡಿದರು ಕೂಡ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ. ಅಡುಗೆಗೆ ಬೇಕಾಗಿರೋ ಮಸಾಲೆ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಚಿಕನ್ನು ಕಟ್ ಮಾಡಿಸ್ಕೊಂಬಂದಂಗೆ ಇಕ್ಕಿದ್ದಾರೆ, ನೋಡ್ಬೋದು. ಸೊ ಇಲ್ಲಿ ಮಟನ್ ಸಾಂಬಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಇದು ಬಂದು ಚಿಕನ್ ಗ್ರೇವಿ ಮಾಡ್ತಾಯಿದ್ದಾರೆ. ನಾನೇನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಗೆ ತೆಗ್ದಿಲ್ಲ ಅಂತ ಆವಾಗಲೇ ಹೇಳಿದೆ. ಸ್ವಲ್ಪ ಏನಿದೆ ಅದನ್ನು ಶೇರ್ ಮಾಡಿದ್ದೀನಿ ಅಷ್ಟೇ. ನಾವು ನಮ್ಮ ಮನೆ ಹಿಂದೆ ಇರೋವಂಥ ಜಾಗದಲ್ಲಿ ಕಲ್ಲು ಹಾಕ್ಸಿ ಅಡುಗೆ ಮಾಡಿದ್ದು, ಸೌದೆ ಅಡುಗೆ ಅಂತಾರಲ್ಲ ಅದು.
ತುಂಬ ಚೆನ್ನಾಗಾಗಿತ್ತು ಊಟ ಅಡುಗೆ ಎಲ್ಲ ಅಷ್ಟೇನೆ. ತುಂಬ ಚೆನ್ನಾಗಿ ಫಂಕ್ಷನ್ ಕೂಡ ಆಯಿತು. ನನ್ನ ಮಗ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಬಂದಿದ್ದಾನೆ. ಎಲ್ಲ ಕೂಡ ಅಷ್ಟೇನೆ. ನಾನು ಅವನ ಅಮ್ಮ ವೀಡಿಯೋ ಮಾಡ್ಕೊತೀನಿ ಕೊಡಮ್ಮ ಅಂತೇಳಿ ಫೋನ್ ತೊಗೊಂಡು ಹೋಗ್ತಾಯಿದ್ದೆ, ಮಾಡ್ತಾಯಿದ್ದೆ. ನಾನು ವೆಜ್ ಅವ್ರು ಯಾರು ಬಂದರೆ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಲು ಖೀರ್ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಹಾಲು ಖೀರ್ ಮಾಡ್ತಾಯಿದ್ದೆ. ಇನ್ನು ನಾನು ಶಾವಿಗೆನ ಹುರಿದುಬಿಟ್ಟು ಅದರೊಳಗಡೆ ಹಾಕ್ತಾಯಿದ್ದೀನಿ. ಇನ್ನು ನಾನು ಹಾಲು ಕುದಿಯೋಕೆ ಇಟ್ಬೇಕಿತ್ತು. ಅಷ್ಟೊತ್ತಿಗೆ ಬಂದು ಅಮ್ಮ ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಯಿದ್ದೆ. ಪಾಯಸ ಮಾಡ್ತಾಯಿದ್ದೀನಿ ನೋಡಪ್ಪ ಅಂತ ಹೇಳಿ ತೋರಿಸ್ತಾ ಇದ್ದೆ. ಸೊ ಇಲ್ಲಿ ಒಂದು ಟೀಮು ಎಲ್ಲ ಹೋಟ್ಲ ಹೊಡ್ಕೊಂಡು ಕೂತಿದ್ದಾರೆ. ಫೈನಲ್ ಆಗಿ ಶಾಮಿಯಾನದವ್ರಿಗೂ ಕೂಡ ಹೇಳಿದ್ವಿ. ಸೊ ಅವರು ಬಂದು ಎಲ್ಲ ಹಾಕ್ಬಿಟ್ಟು ಹೋಗ್ತಾಯಿದ್ದಾರೆ. ಈ ಚೇರ್ಗಳು ಮತ್ತು ಏನು ಡೆಕೋರೇಷನ್ ಎಲ್ಲ ಏನು ಮಾಡಿಸಿರಲಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಹೇಳಿದರು. ಸೊ ಹಾಗಾಗಿ ಇಲ್ಲಿ ಊಟದ್ದು ಜಾಗ ಬಂದು ಚಿಕ್ಕದಾಗಿತ್ತು. ಸೊ ಹಾಗಾಗಿ ಇಲ್ಲೇ ಸೈಡಲ್ಲಿ ಕೂಡ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ಮಟನ್ ಕಟ್ ಮಾಡ್ತಾಯಿದ್ದಾರೆ. 5 ಮರಿನ ಏನೋ ಕಟ್ ಮಾಡಿಸಿದಂತೆ. ನಾನು ಹೋಗಲಿಲ್ಲ ಆ ಕಡೆ. ಫೈನಲ್ ಆಗಿ ನಮ್ಮನೆ ಬಾಡೂಟ ರೆಡಿ ಆಗ್ತಾಯಿದೆ. ಇವರು ನಮ್ಮ ಚಿಕ್ಕಪ್ಪ, ನಮ್ಮ ಅಮ್ಮನ ಫಸ್ಟ್ನೇ ತಂಗಿ ಇದ್ದಾರೇನಲ್ಲ ಅವರ ಯಜಮಾನ್ರು. ಇವ್ರು ಲಾಸ್ಟ್ನೇ ಚಿಕ್ಕಪ್ಪ. ಇನ್ನೊಬ್ಬರು ಚಿಕ್ಕಪ್ಪ ಮಿಸ್ ಆದರು.
ಫೈನಲ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಟೊಮೊಟೊ ಪಲಾವ್ ಮಾಡಿದ್ದಾರೆ. ಸೊ ಪಲಾವ್ನ ಹಾಕಿ ಕೊಟ್ಟಿದ್ದರು. ಸೊ ತಿಂತಾಯಿದ್ವಿ. ಯಾವ ಥರ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು ಪಲಾವ್ ಕೂಡ. ಸಖತ್ತಾಗಿ ಮಾಡಿದರು. ಭಟ್ರು ಅಡುಗೆ ಊಟ ಎಲ್ಲ ಅಷ್ಟೇ, ಯಾವುದು ಚೆನ್ನಾಗಿಲ್ಲ ಅನ್ನೋ ಥರ ಏನಿರಲಿಲ್ಲ, ಎಲ್ಲ ತುಂಬ ಚೆನ್ನಾಗಿತ್ತು. ನೋಡ್ಬೋದು ಇವರು ಇಷ್ಟು ನಮ್ಮ ಫ್ಯಾಮಿಲಿಯವರು ಎಲ್ಲ ಕೂತ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋರು. ಕೆಲವರು ಮಾಡಿದರು, ಕೆಲವರು ಆಮೇಲೆ ತಿಂದರು. ಸೊ ಈ ಥರ ಇತ್ತು. ಇವಳು ಬಂದು ನನ್ನ ತಂಗಿ ಮಗ. ಇವರು ಆಲ್ರೆಡಿ ತೋರಿಸಿದ್ದೀನಿ. ಅವರು ಮಂಜಕ್ಕ ಅಂತ ಹೇಳಿದ್ನಲ್ಲ, ಅವರ ಹಸ್ಬೆಂಡ್ ವೀರಭದ್ರಣ್ಣ ಅಂತ. ನಮ್ಮ ಚಿಕ್ಕಪ್ಪದಿರು ಇಲ್ಲಿ ಕೂತ್ಕೊಂಡು ತಿಂತಾಯಿದ್ದಾರೆ. ಅವ್ರದ್ದೊಂದು ಟೀಮು, ಎಲ್ಲೋದ್ರೂ ಬಂದರೂ ಜೊತೆ ಸೇರ್ಕೊಂಡ್ಬಿಡ್ತಾರೆ ಅಣ್ಣ ತಮ್ಮ. ಇವಳು ನನ್ನ ತಂಗಿ ಅಂತ ಹೇಳಿದೆ, ಕುಮಾರಿ ಅಂತ ಇವಳ ಹೆಸರು. ಸೊ ನಮ್ಮಮ್ಮನ ಮೊದಲನೇ ತಂಗಿ ಮಗಳು. ಅವಳ ಮಗ ಅದು ನೂತನ್ ಅಂತ, ಇನ್ನೊಬ್ಬ ರೋಯಿ ಅಂತ, ಇಬ್ಬರು ಮಕ್ಕಳು ಅವಳಿಗೂ ಕೂಡ. ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಬಂದ್ವಲ್ಲ, ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನೋಡಿ ನಮ್ಮ ಅಜ್ಜಿ ಹೊಟ್ಟೆ ತುಂಬ ಊಟ ಆಯಿತು ಯಪ್ಪ ಅಂತ ಹೇಳಿ ಏನೋ ನಗ್ತಾ ಇದ್ದಾರೆ, ಏನೋ ಹೇಳ್ಕೊಂಡವರು. ಸೊ ಎಲ್ಲರೂ ಮೆಹಂದಿ ಬಿಡಿಸ್ಕೊಂಡಿದ್ದಲ್ಲ ಹಿಂದಿನ ದಿನ, ಅವ್ರಿಗೆ ಅವರವರೇ ಬಿಡಿಸ್ಕೊಂಡಿದ್ರಂತೆ. ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದಾಗಿತ್ತು ನನ್ನ ಸಿಂಪಲ್ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಹೀಗೆ ನೋಡ್ತಾ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.